ಎಲ್ರಿಗೂ ಬೆಳಗಿನ ನಮಸ್ಕಾರಗಳು. ಕಾರ್ಯಕ್ರಮದ ಬಗ್ಗೆ ಮಾತನಾಡುವ ಮುನ್ನ ಪ್ರಾರಂಭ ಮಾಡುವುದರ ಮೊದಲಿಗೆ ಪ್ರಾರ್ಥನೆಯನ್ನು ಮಾಡಬೇಕು ಅಂಥೇಳಿ ಪ್ರೊಫೆಸರ್ ಚಂದ್ರಶೇಖರ್ ಅವ್ರನ್ನ ವಿನಂತಿ ಮಾಡಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಓಂ ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಂ ಉಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೀದಸಾದನಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪ್ರಾರ್ಥನೆ ಮಾಡಿದ ಪ್ರೊಫೆಸರ್ ಚಂದ್ರಶೇಖರ್ ಅವರಿಗೆ ಅನಂತ ಧನ್ಯವಾದಗಳು. ಅವರು ಕಾರ್ಯಕ್ರಮಕ್ಕೆ ಒಂದು ಸುಂದರವಾದ ಚೌಕಟ್ಟನ್ನು ಹಾಕಿಕೊಟ್ಟಿದ್ದಾರೆ. ಈಗ ನಾಡಗೀತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದನ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತಂಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ಇನ್ನಾದೇಶ. ಹಸುವಿನ ನೀಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತಂಜಾತೆ. ಶಂಕರ ರಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ನನ್ನ ಷಡಕ್ಷರಿ ಪೊನ್ನ, ಪಂಪನ ತುಮಿಪತಿ ಚನ್ನ. ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತಂಜಾತೆ. ಭೈರವ ಹೊಯ್ಸಳರಾಳಿದ ನಾಡೆ, ನಂಕಣ ಜಕಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗಾ, ಕಾವೇರಿಯವರ ಗಂಗಾ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತಂಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನ ಉದ್ಯಾನ. ಜನಗಣ ಹೋಲುವ ದೊರೆಗಳ ಧಾಮ, ಭಾರತ ವೈದಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತಂಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಮೂಲ ಲೇಖಕ ಇಂಗ್ಲೀಷಲ್ಲಿ ಬರೆದವರು ಇಸ್ರೇಲಲ್ಲಿದ್ದಾರೆ. ಅವರು ವಿಡಿಯೋ ಕ್ಲಿಪ್ಪಿಂಗನ್ನು ಕಳಿಸಿಕೊಟ್ಟಿದ್ದಾರೆ. ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿ ಅದನ್ನು ಈಗ ಡಿಸ್ಪ್ಲೇ ಮಾಡ್ತಾರೆ. Dear Srinivasan, dear sir, it is a great pleasure for me to greet you on behalf of your great work in translating my book into the Kannada language. Son-in-law of Viktor Frankl Sedet, which Professor Franz Wessely, the son-in-law of Viktor Frankl Sedet, Viktor himself was very happy when his book was translated into the Kannada language. So I am also very happy to see that you required three or four major scientists, professors at your
university to read the book and to provide their comments. It is a great deal of work, 500 pages, and including all the references. I can tell you in relation to ಅತಿಥಿ ಗಣ್ಯರು ವೇದಿಕೆಗೆ ಬಂದು ದೀಪವನ್ನು ಬೆಳಗಿಸಬೇಕು ಅಂತ ಹೇಳಿ ನಾನು ಅವ್ರನ್ನ ವಿನಂತಿ ಮಾಡಿಕೊಳ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷರಾದ ಪ್ರೊಫೆಸರ್ ಪ್ರಧಾನ್ ಗುರುದತ್ ಅವರು ವೇದಿಕೆಗೆ ಬರಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತೇನೆ. ಅಂತೆಯೇ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಪ್ರೊಫೆಸರ್ OL ನಾಗಭೂಷಣ ಸ್ವಾಮಿ, ಪ್ರೊಫೆಸರ್ GS ಜಯದೇವ್, ಪ್ರೊಫೆಸರ್ ಕಿರಣ್ ಕುಮಾರ್, ಪ್ರೊಫೆಸರ್ ಚಂದ್ರಶೇಖರ್, ಪ್ರೊಫೆಸರ್ ಶಿವಾಜಿ ಜೋಯಿಸ್ ಇವರೆಲ್ಲರೂ ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷರಾದ ಪ್ರೊಫೆಸರ್ ಪ್ರಧಾನ್ ಗುರುದತ್ ಅವ್ರನ್ನ ಗ್ರಂಥದ ಉದ್ಘಾಟನೆಯನ್ನು ಮಾಡಬೇಕು ಅಂಥೇಳಿ ವಿನಂತಿ ಮಾಡಿಕೊಳ್ತಾನೆ. शुभं कुरुत्वं कल्याणम् आरोग्यं धनसम्पदः शुभं कुरुत्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तुते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापम् सन्ध्यादीपनमोऽस्तुते ओ दीपब्रह्मरूपस्त्वं ज्योतिषां प्रभुरव्ययः ओ दीपब्रह्मरूपस्त्वं ज्योतिषां प्रभुरव्ययः आरोग्यं देहि पुत्रांश्च मतिं स्वच्छामि मे सदा रवेरस्तं समारभ्य यावत् सूर्योदयो भवेत् रवेरस्तं समारभ्य यावत् सूर्योदयो भवेत् यस्य तिष्ठति ಉದ್ಘಾಟನೆ ಅಧ್ಯಕ್ಷರಿಂದ. ಪ್ರಧಾನ ಗುರುದತ್ ಹಾಗೂ ವೇದಿಕೆ ಮೇಲಿರುವಂತಹ ಗಣ್ಯರು ಒಟ್ಟಿಗೆ ಸೇರಿಕೊಂಡು ರಕ್ತ ಬಿಡುಗಡೆಯನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಗ್ರಂಥದ ಬಗ್ಗೆ ಮಾತನಾಡಲಿಕ್ಕೆ ಬಂದಿರುವಂತಹ ಪ್ರೊಫೆಸರ್ ನಾಗಭೂಷಣ ಸ್ವಾಮಿ, ಪ್ರೊಫೆಸರ್ ಜಯದೇವ್, ಪ್ರೊಫೆಸರ್ ಕಿರಣ್ ಕುಮಾರ್, ಪ್ರೊಫೆಸರ್ ಚಂದ್ರಶೇಖರ್, ಶಿವಾಜಿ ಜೋಯಿಸ್ ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಅವರೆಲ್ಲರೂ ಕೂಡ ಎಷ್ಟೊತ್ತು ಬೇಕಾದರೂ ಮಾತನಾಡಬಲ್ಲರು. ಎಲ್ಲರೂ ಕೂಡ ಗ್ರಂಥವನ್ನು ಓದಿದ್ದಾರೆ. ಯಾಕಂದರೆ ಇದು ಸುಮಾರು ವರ್ಷಗಳಿಂದ ಅನುವಾದ ಕಾರ್ಯ ನಡೆದುಕೊಂಡು ಬಂದಿರುವಂಥ ಒಂದು ಪ್ರಾಜೆಕ್ಟ್. ಈ ವಿಷಯದ ಬಗ್ಗೆ, ಈ ಪುಸ್ತಕದ ಬಗ್ಗೆ ಶ್ರೀನಿವಾಸನ್ ಅಭಿಮಾನಿಗಳಾದ ನಮಗೆ ಮೊದಲಿಂದಲೂ ಕೂಡ ಗೊತ್ತಿದೆ. ನಮ್ಮಲ್ಲಿ ಆಪ್ತ ವಲಯಕ್ಕೆ ಸೇರಿದ ಕೆಲವರಾದರೂ ಈ ಪುಸ್ತಕವನ್ನು ಅಮೂಲಾಗ್ರವಾಗಿ ಓದಿದ್ದೇವೆ, ಸ್ವಲ್ಪ ಮಟ್ಟಿಗೆ ಮನನ ಮಾಡಿಕೊಂಡಿದ್ದೇವೆ, ಇದರ ಶ್ರೇಷ್ಠತೆಯನ್ನು ಮನಗಂಡಿದ್ದೇವೆ. ಆದರೆ ಉಳಿದವರು ಸ್ನೇಹಿತರೆ,
ಇವತ್ತು ವಿದ್ವಾಂಸರು ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾರೆ. ಮೊದಲಿಗೆ ನಾನು ವಿನಂತಿ ಮಾಡಿಕೊಳ್ಳೋದು ಪ್ರೊಫೆಸರ್ OL ನಾಗಭೂಷಣ ಸ್ವಾಮಿ ಅವರನ್ನು. ಅವರ ಬಗ್ಗೆ ಒಂದು ಕಿರು ಪರಿಚಯ. ಸಮಯದ ಅಭಾವದಿಂದ ಎಲ್ಲರ ಬಗ್ಗೆನೂ ತುಂಬ ಸಂಕ್ಷಿಪ್ತವಾಗಿ ಮಾತ್ರ ನಾನು ಹೇಳ್ತೇನೆ. OL ನಾಗಭೂಷಣ ಸ್ವಾಮಿ ಅವರು ಮೈಸೂರು ಯೂನಿವರ್ಸಿಟಿ ಮಾನಸ ಗಂಗೋತ್ರಿ ಇಂಗ್ಲೀಷ್ ವಿಭಾಗದ ಪ್ರಾಡಕ್ಟ್. ಹಲವು ಗ್ರಂಥಗಳನ್ನು ಬರೆದಿದ್ದಾರೆ. ಸೃಜನಶೀಲ ಸಾಹಿತ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅನುವಾದ ಕ್ಷೇತ್ರದಲ್ಲಿ ಮುಖ್ಯವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಕನ್ನಡ ಸಾಹಿತ್ಯಕ್ಕೆ, ಅನುವಾದ ಕ್ಷೇತ್ರಕ್ಕೆ ಅವರು ಕೊಟ್ಟ ಕಾಣಿಕೆ ಅತ್ಯಂತ ದೊಡ್ಡ ಪ್ರಮಾಣದ್ದು. ಅವರು ಎಷ್ಟೊಂದು ಅನುವಾದಗಳನ್ನು ಮಾಡಿದ್ದಾರೆ. ಅದರಲ್ಲಿ ಒಂದೇ ಅವರು ಬರೆದ ಕೃತಿ ಅಂತಂದು ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಅನುವಾದ ಪ್ರಶಸ್ತಿ ಅವರಿಗೆ ಪ್ರಾಪ್ತವಾಗಿದೆ. ಅದು ಪರಿಚಯ ಮಾತನ್ನು ಮುಗಿಸೋಣ. ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸಿ, ಸರ್ ದಯಮಾಡಿ ಗ್ರಂಥದ ಬಗ್ಗೆ ಮಾತನಾಡಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಪುಸ್ತಕ ಬಾಳ ಸಂಜೆಯಲ್ಲಿ ಬದುಕಿಗೊಂದು ಅರ್ಥ. ಈ ಪುಸ್ತಕದ ಬಗ್ಗೆ ನಾನು ಹೇಳಲೇಬೇಕಾದ ಮಾತು ಅಂತಂದರೆ, ನಾನು ಕನ್ನಡದಲ್ಲಿ ಇದುವರೆಗೆ ನೋಡಿರುವ ಅನುವಾದಗಳಲ್ಲೆಲ್ಲ ಇದು ಬಹಳ ವಿಶಿಷ್ಟವಾದ ಮತ್ತು ಸ್ವರೂಪದಲ್ಲಿ ಬಹಳ ಪರಿಪೂರ್ಣ ಅನ್ನಿಸುವಂಥ ಒಂದು ಕೃತಿ. ಅದನ್ನು ಬಹಳ ವಿಶಿಷ್ಟ ಅಂತ ಯಾಕೆ ಹೇಳ್ತೇನೆ ಅಂತಂದರೆ, ಬಹಳ ಜನ ಅನುವಾದ ಮಾಡ್ತಾರೆ, ಬಹಳ ಒಳ್ಳೆಯ ಅನುವಾದಗಳನ್ನು ಮಾಡ್ತಾರೆ. ಆದರೆ ಆ ಅನುವಾದ ಮಾಡ್ತಾನೆ ತಾವು ಅನುವಾದ ಮಾಡ್ತಿರುವ ಕೃತಿಯ ಬಗ್ಗೆ ತಮ್ಮ ಭಿನ್ನಾಭಿಪ್ರಾಯಗಳನ್ನು, ಬೇರೆ ರೀತಿಯ ಆಲೋಚನೆಗಳನ್ನು ಹೇಳೋದು ಕಡಿಮೆ, ಆಲ್ಮೋಸ್ಟ್ ಇಲ್ಲವೇ ಇಲ್ಲ. ಅದರ ಜೊತೆಗೆ ಪುಸ್ತಕದಲ್ಲಿ ಇರುವ ಸಂಗತಿಗಳಿಗೆ ಸಂಬಂಧಪಟ್ಟ ಹಾಗೆ ಭಾರತದ ಫಿಲಾಸಫಿಯಲ್ಲಿ, ಸಾಹಿತ್ಯದಲ್ಲಿ, ಪುರಾಣಗಳಲ್ಲಿ ಇರೋ ಘಟನೆಗಳಲ್ಲಿ ಹೆಕ್ಕಿಕೊಟ್ಟು ಈ ಪುಸ್ತಕದ ಅರ್ಥ ವಿಸ್ತಾರ ಹೆಚ್ಚೋ ಹಾಗೆ ಮಾಡಿದ್ದಾರೆ. ಅಂದರೆ ಈ ಪುಸ್ತಕ ಈ ಮೂಲ ಲೇಖಕರದ್ದು ಎಷ್ಟೋ ಅಷ್ಟೇ ಮಟ್ಟಿಗೆ ಶ್ರೀನಿವಾಸನ್ ಅವ್ರದ್ದು ಹೌದು. ಹಾಗಾಗಿ ಇವರು ಬರೀ ಲೇಖಕರಲ್ಲ, ಬರೀ ಅನುವಾದಕರಲ್ಲ, ಲೇಖಕ, ವ್ಯಾಖ್ಯಾನಕಾರ ಮತ್ತು ಸ್ವತಂತ್ರ ಕೃತಿ ಅನ್ನುವಷ್ಟು ಅಪರೂಪದ ಕೃತಿಯನ್ನು ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ಅಭಿನಂದನೆಗಳನ್ನು ನಾನು ಹೇಳಲೇಬೇಕು. ಸೊ ಇಂಥದ್ದೊಂದು ಪುಸ್ತಕ, ಒಂದು ಶಾಸ್ತ್ರೀಯ ಕೃತಿಯನ್ನು ಅನುವಾದ ಮಾಡುವುದಕ್ಕೆ ಒಂದು ಮಾದರಿ ಅನ್ನುವ ಹಾಗೆ ಇದು ಇದೆ ಅಂತ ಮಾತ್ರ ಹೇಳಬಲ್ಲೆ. ಅದಿರಲಿ, ಅದರ ಬಗ್ಗೆ ಮತ್ತೆ ಬರ್ತೇನೆ. ಈ ಪುಸ್ತಕದ ವಿಷಯ ನಮ್ಮ ಎಲ್ಲರಿಗೂ ಅಪ್ಲೈ ಆಗೋ ಥರದ್ದು. ಯಾಕೆಂದರೆ 20ನೇ ಶತಮಾನದ ಮೊದಲಲ್ಲಿ ವಿಕ್ಟರ್ ಫ್ರಾಂಕಲ್ ಅನ್ನುವ ಮನುಷ್ಯ 2ನೇ ಮಹಾಯುದ್ಧದ ಸಮಯದಲ್ಲಿ 3 ಸಲ, ಒಂದಲ್ಲ ಎರಡಲ್ಲ 3 ಸಲ ಯಾತನಾ ಶಿಬಿರದಲ್ಲಿದ್ದು ಹಿಂಸೆಯನ್ನು ಅನುಭವಿಸಿ ಅಕಸ್ಮಾತ್ ಬದುಕುಳಿದು ಅಲ್ಲಿಯ ಜನರನ್ನು ಗಮನಿಸಿ ತನ್ನ ಅನುಭವಗಳನ್ನೆಲ್ಲ ಧಾರೆ ಎರೆದು ಬದುಕಿನ ಅರ್ಥಶೋಧದ ಬಗ್ಗೆ ಒಂದು ಅದ್ಭುತವಾದ ಕೃತಿಯನ್ನು ಬರೆದರು. ಮ್ಯಾನ್ಸ್ ಸರ್ಚ್ ಫಾರ್ ಮೀನಿಂಗ್ ಅನ್ನೋ ಪುಸ್ತಕ. ಸಿಕ್ಕಾಪಟ್ಟೆ ಪ್ರಿಂಟ್ ಆಯಿತು. ಒಂದು 27-28 ಭಾಷೆಗೆ ಅನುವಾದ ಆಯಿತು. ಬಹಳ ಅಗಾಧವಾದ ಕೃತಿ ಅದು. ಸುಮಾರು ಅವರಿಗಿಂತ ಒಂದು ವರ್ಷ 2 ವರ್ಷ ಹಿಂದೆ ಮುಂದೆ ಹುಟ್ಟಿದ ಇನ್ನೊಬ್ಬ ಮನುಷ್ಯ ಲೆಕಾನ್ ಅಂತ, ಆತ ಫ್ರೆಂಚ್ ಭಾಷೆಯ ಮನೋವಿಜ್ಞಾನಿ. ಅವನು ಲೋಗೋಸ್ ಅಂತ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಒಂದು ಅದ್ಭುತವಾದ ಸಂಶೋಧನೆಯನ್ನು ಮಾಡ್ದ. ಏನಂದರೆ, ಮನುಷ್ಯನ ಮನಸ್ಸು ಅನ್ನೋದು ಮತ್ತು ಭಾಷೆ ಅನ್ನೋದು ಎರಡೂ ಒಂದೇನೆ. ಅಂದರೆ ಮನುಷ್ಯನ ಸುಪ್ತ ಪ್ರಜ್ಞೆ ಮತ್ತು ಭಾಷೆ ಎರಡರ ಸ್ವರೂಪವು ಒಂದೇ ಅಂತ ಅವನೊಂದು ಮಾತು ಹೇಳ್ದ. ಅಂದರೆ ನಾವು ಭಾಷೆಯಲ್ಲಿ ಹೇಗೆ ಉಪಮಾನ, ರೂಪಕ, ಸಂಕೇತಗಳನ್ನು ಬಳಸ್ತೇವೋ ಅದೇ ರೀತಿಯಲ್ಲಿ ನಮ್ಮ ಮನಸ್ಸು ಶತಮಾನಗಳ ಗಟ್ಟಲೆ ಮನುಷ್ಯರು ಅನುಭವಿಸಿರುವ ಅನುಭವಗಳನ್ನು ಸಂಕೇತವಾಗಿ ರೂಪಕವಾಗಿ ಚಿತ್ರಗಳಾಗಿ ಇಟ್ಕೊಂಡಿರ್ತವೆ. ನಮ್ಮ ಕನಸುಗಳಲ್ಲಿ ವ್ಯಕ್ತ ಆಗ್ತವೆ, ನಮ್ಮ ಮಾತಿನಲ್ಲಿ ವ್ಯಕ್ತ ಆಗುತ್ತೆ, ಭಾಷೆಯಲ್ಲಿ ವ್ಯಕ್ತ ಆಗುತ್ತೆ.
ಅನ್ನೋ ಮಾತನ್ನು ಹೇಳಿ ಭಾಷೆಯನ್ನು ಅರಿಯುವ ಮುಖಾಂತರ ಮನಸ್ಸನ್ನು ಅರಿಬೋದು, ಮನಸ್ಸನ್ನು ಅರಿಯುವ ಮುಖಾಂತರ ಭಾಷೆಯನ್ನು ಅರಿಯಬಹುದು ಅಂತ ಎರಡರ ಸಂಬಂಧ ಹೇಳ್ದ. ಇದನ್ನು ಯಾಕೆ ಮುಖ್ಯ ಅಂತ ಹೇಳ್ತೀನಿ ಅಂತಂದರೆ, ಈ ಮನೋವಿಜ್ಞಾನ ಅನ್ನೋದು ನಮ್ಮಲ್ಲಿ ಇತ್ತು ಅಥವಾ ಇಲ್ಲ, ಇತ್ತು ಇರಲಿಲ್ಲ ಅದು ಹೆಂಗೆ ಬೇಕಾದ್ರೂ ಹೇಳಿ. ನಮ್ಮಲ್ಲಿ ಮನೋವಿಜ್ಞಾನ ಅಂತ ಸಪ್ರೇಟ್ ಶಾಸ್ತ್ರ ಇರಲಿಲ್ಲ, ಆದರೆ ಅದು ಫಿಲಾಸಫಿಯಾಗಿ, ಆಧ್ಯಾತ್ಮ ಚಿಂತನೆಯಾಗಿ, ಧಾರ್ಮಿಕ ಚಿಂತನೆಯಾಗಿ ಮನುಷ್ಯನ ಮನಸ್ಸಿಗೆ ಬೇಕಾದ ಸಂಗತಿಗಳನ್ನು ಹೇಳ್ತಾ ಹೋಗುತ್ತೆ. ಮನಯೇವ ಕಾರಣಂ ಮನುಷ್ಯಾಣಂ ಬಂಧ ಮೋಕ್ಷ ಅನ್ನೋ ಒಂದು ಮಾತಿದ್ರೆ, ಅದೇ ಮನುಷ್ಯನ ಮನಸ್ಸೇ ಬಂಧ ಮೋಕ್ಷಗಳಿಗೆ ಕಾರಣ ಅನ್ನೋದು ದೊಡ್ಡ ಸೈಕಾಲಜಿಕಲ್ ಟ್ರುತ್ ಕೂಡ ಆಗಿಬಿಡುತ್ತೆ. ಮುಖ್ಯವಾದ ಮಾತು ಅಂದರೆ, ನನಗೆ ಈ ಪುಸ್ತಕ ಆಸಕ್ತಿ ಹುಟ್ಟಿಸಿದ್ದು ಭಾಷೆಗೂ ಮನಸ್ಸಿಗೂ, ಭಾಷೆಗೂ ಅರ್ಥದ ಹುಡುಕಾಟಕ್ಕೂ ಬದುಕಿಗೂ ಇರೋ ಸಂಬಂಧನ ಈ ಲೇಖಕ ಎಷ್ಟು ಚೆನ್ನಾಗಿ ಹೇಳಿದ್ದಾನೆ. ಈ ಪುಸ್ತಕ ತುಂಬ ಮುಖ್ಯವಾದದ್ದು, ಬಹಳ ಅದ್ಭುತವಾದದ್ದು ಅಂದರೂ ಕೂಡ ಎಲ್ಲರೂ ಓದೋಕ್ಕಾಗತ್ತಾ ಅಂತ ನನಗೆ ಅನುಮಾನ ಇದೆ. ಯಾಕೆಂದರೆ ಅದೊಂಥರ ವೈಜ್ಞಾನಿಕವಾದ ಡಿಸಿಪ್ಲಿನ್ ಇಟ್ಕೊಂಡಿರೋ ಪುಸ್ತಕ. ಪಾರಿಭಾಷಿಕ ಪದಗಳು ಬರ್ತವೆ, ವಿವರಣೆಗಳು ಬರ್ತವೆ, ಅದನ್ನು ಓದೋ ಕಷ್ಟ ಅಂತ ಬಹಳ ಜನಕ್ಕೆ ಅನ್ನಿಸ್ಬೋದು. ಆದರೆ ಶ್ರೀನಿವಾಸನ್ ಏನು ಮಾಡಿದ್ದಾರೆ, ಆ ಕಷ್ಟವನ್ನು ಸುಲಭ ಮಾಡುವ ಹಾಗೆ ಪ್ರತಿಯೊಂದು ಕಷ್ಟದ ಪದಗಳಿಗೂ ವಿವರಣೆಗಳನ್ನು ಕೊಟ್ಟು, ವ್ಯಾಖ್ಯಾನ ಕೊಟ್ಟು, ಉದಾಹರಣೆ ಕೊಟ್ಟು, ಕಥೆಗಳನ್ನು ಹೇಳಿ ಅದನ್ನು ನಮ್ಮದು ಮಾಡಿಕೊಟ್ಟಿದ್ದಾರೆ. ಇದನ್ನು ನೋಡ್ತಾ ಹೋದಾಗ ಒಂದು ಮಾತು ಜ್ಞಾಪಕಕ್ಕೆ ಬಂತು. ಈ ಸೈಕಾಲಜಿ ಹುಟ್ಟಿದಾಗ ಬಹಳ ಮುಖ್ಯಸ್ಥ ಅಂದುಕೊಳ್ಳುವ ನಮ್ಮ ಸಿಗ್ಮಂಡ್ ಫ್ರಾಯ್ಡ್ ಮನುಷ್ಯನಲ್ಲಿರುವ ಬಯಕೆ, ಇರೋಸ್ ಅಥವಾ ಕಾಮದ ಆಸಕ್ತಿ, ಕಾಮ ಅಂದರೆ ಬಯಕೆ, ಅದು ಮನುಷ್ಯನ ಬದುಕನ್ನು ಮುಂದೆ ತಳ್ಳುವ ಶಕ್ತಿ ಅಂತ ಹೇಳಿದ್ದ. ಸ್ವಲ್ಪ ಕಾಲಕ್ಕೆ ಅದೇ ವಿಯೆನ್ನಾದಲ್ಲಿ ಹುಟ್ಟಿದ್ದ ಇನ್ನೊಬ್ಬ ಮನುಷ್ಯ ಆಡ್ಲರ್ ಅನ್ನೋ ಚಿಂತಕ, ಅಲ್ಲ ಕಾಮ ಅಲ್ಲ, ಮನುಷ್ಯನಲ್ಲಿ ಅಧಿಕಾರದ ಆಕಾಂಕ್ಷೆ ಇದೆ, ಆ ಅಧಿಕಾರ ಅನ್ನೋದು ಮನುಷ್ಯನನ್ನು ಎಲ್ಲ ಚಟುವಟಿಕೆಗೂ ಪ್ರೇರೇಪಿಸುತ್ತೆ ಅಂತಂದ. ಇವರಿಬ್ಬರು ಹೇಳಿದ್ದಕ್ಕಿಂತಲೂ ಭಿನ್ನವಾಗಿ ಈ ವಿಕ್ಟರ್ ಫ್ರಾಂಕಲ್ ಇನ್ನೊಂದು ಹೊಸ ಸಾಧ್ಯತೆಯನ್ನು ತೆಗೆದಿಟ್ಟರು. ಅದಕ್ಕೆ ಆಧಾರವಾಗಿದ್ದು ಅವ್ರಿಗಾಗಿದ್ದ ಜೀವನಾನುಭವ, ಅವ್ರು ಅನುಭವಿಸಿದ ಕಷ್ಟಗಳು, ಅವ್ರು ನೋಡಿದ ಜನ, ಇವೆಲ್ಲ ಸೇರಿಕೊಂಡು ಅವರು ಬಹಳ ಮುಖ್ಯವಾದ ಒಂದು ಮಾತು ಹೇಳ್ತಾರೆ. ಮನುಷ್ಯರ ಬದುಕಿನಲ್ಲಿ ಏನು ಬೇಕಾದರೂ ಕಳ್ಕೋಬಹುದು, ಆದರೆ ಒಂದು ಸಂಗತಿಯನ್ನು ಕಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಏನದು ಅಂದರೆ ಮನುಷ್ಯನಿಗೆ ಇರುವ ಸ್ವಾತಂತ್ರ್ಯ ಏನು ಅಂದರೆ, ನಾನು ಬದುಕನ್ನು ಹೆಂಗೆ ನೋಡ್ತೀನಿ ಅಂತ ತೀರ್ಮಾನ ಮಾಡೋ ಸ್ವಾತಂತ್ರ್ಯ ಪ್ರತಿಯೊಬ್ಬರಿಗೂ ಇದೆಯಲ್ಲ, ಅದನ್ನ ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ ಅಂತ. ಇದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ಬಿಟ್ಟು ನಾನು ಮುಂದಕ್ಕೆ ಹೋಗ್ತೀನಿ. ಒಂದು ಪ್ರಯೋಗ ಕೊಟ್ಟಿದ್ರು ನಮಗೆ, ನಾನು ಅಂದರೆ ಅಂತ ಅಂದ್ಬಿಟ್ಟು ಒಂದು ಡ್ಯಾಶ್, ನಾನು ಅಂದರೆ ಏನು ಅನಿಸುತ್ತೆ ಒಂದು ಪಟ್ಟಿ ಮಾಡಿ, ನಾನು ಏನಲ್ಲ ಅಂತ ಇನ್ನೊಂದು ಪಟ್ಟಿ ಮಾಡಿ. ಏನಾಗುತ್ತೆ? ನಾನು ದೇವರಂಥ ಮನುಷ್ಯ, ನಾನು ಅತ್ಯಂತ ಸಾಧು ಸ್ವಭಾವದವನು, ನಾನು ಸುಳ್ಳು ಹೇಳಿದೆ, ಬೇಕಾದಷ್ಟು ಹೇಳ್ತಾ ಹೋಗ್ಬೋದು. ನಾನು ಏನಲ್ಲ ಅಂದರೆ ಒಂದಷ್ಟು ಪಟ್ಟಿ ಕೊಡ್ಬೋದು. ಅಂದರೆ ನಾನು ಏನಲ್ಲ ಅನ್ನೋದು ಭಾಷೆಯಲ್ಲಿ ಮಾತ್ರ ವ್ಯಕ್ತ ಆಗೋದಲ್ವ, ಕೊನೆಗೂ ಭಾಷೆಯಲ್ಲೇ ವ್ಯಕ್ತ ಆಗುತ್ತೆ ಅಂದರೆ ಹೇಗದು? ಸ್ವಾಮಿ ಲಕ್ಷ್ಮಣ್ ಝಾ ಅಂತಂದ್ಬಿಟ್ಟು ಕಾಶ್ಮೀರ ಶೈವದ ಬಹಳ ದೊಡ್ಡ ವಿದ್ವಾಂಸರು, ಅವರೊಂದು ಮಾತು ಹೇಳ್ತಾರೆ. ಭಾಷೆಯಲ್ಲಿ ಅಹಂಕಾರ ಅಂತಿದೆಯಲ್ಲ, ಆ ಅಹಂಕಾರದ ಮಾತಿನ ಮೊದಲನೇ ಅಕ್ಷರ ಆ, ಆಮೇಲೆ ಅಹಂ ಅನ್ನೋದಲ್ಲಿ ಅನ್ನೋದು ವರ್ಣಮಾಲೆಯ ಕೊನೆಯ ಅಕ್ಷರ. ಸೊ ಅಹಂಕಾರ ಪೂರ್ತಿ ಸೃಷ್ಟಿಯಾಗಿರೋದು ಭಾಷೆಯಿಂದಲೇ ಅಂತ ಹೇಳ್ತಾರೆ ಅವರು. ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ, ನಾವು ಯಾವ್ಯಾವುದನ್ನು ಸತ್ಯ, ಒಳ್ಳೆಯದು, ಬೆಲೆ ಅಂತ ಕರಿತೀವೋ ಅದೆಲ್ಲ ಭಾಷೆಯಲ್ಲಿ ನಾವು ಕೊಟ್ಟಿರೋ ಹೆಸರುಗಳಷ್ಟೇ ಅಲ್ವಾ ಅಂತ ಕೂಡ ಕೇಳ್ತಾರೆ. ಮರ ಎಲ್ಲಿದೆ ಅಂತಂದರೆ, ಮರ ಎಲ್ಲಿದೆ? ಇಲ್ಲೆಲ್ಲೂ ಮರ ಇಲ್ಲ. ಆದರೆ ಮರ ಅನ್ನೋದು ಎಲ್ಲಿದೆ ಅಂತ ಕೇಳಿದರೆ ಒಂದೇ ಉತ್ತರ ಸಾಧ್ಯ, ಕನ್ನಡದಲ್ಲಿದೆ ಅಷ್ಟೇ. ಮರ ಇಂಗ್ಲೀಷಲ್ಲಿಲ್ಲ, ಹಿಂದಿಯಲ್ಲಿಲ್ಲ, ತೆಲುಗಲ್ಲಿಲ್ಲ, ಜಾಪನೀಸಲ್ಲಿಲ್ಲ, ಮರ ಇರೋದು ಕನ್ನಡದಲ್ಲಿ ಮಾತ್ರ. ಸೊ ಕನ್ನಡದವ್ರಿಗೆ ಮಾತ್ರ ಮರ ಅಂದರೆ ಮರ. ಸೊ ನಾವು ಯಾವ್ಯಾವುದನ್ನು ಸತ್ಯ ಅಂದ್ಕೊಂಡಿದ್ದೀವೋ ಅದು ನಮ್ಮ ಭಾಷೆ ನಮಗೆ ಕೊಟ್ಟಿದ್ದು.
ಹಾಗೆಯೇ ಸತ್ಯ ಅಂದ್ರೇನು, ಸುಳ್ಳು ಅಂದ್ರೇನು, ಒಳ್ಳೆಯದು ಅಂದ್ರೇನು, ಕೆಟ್ಟದ್ದು ಅಂದ್ರೇನು, ಎಲ್ಲ ಭಾಷೆಯಲ್ಲಿ ನಾನು ರೂಪಿಸ್ಕೊಂಡ ಸಂಗತಿಗಳು. ಆಮೇಲೆ ನಾನು ಹೀಗೇ ಇರಬೇಕು, ಲೋಕ ಹೀಗೇ ಇರಬೇಕು, ನಾವು ಏನು ಬೇಕಾದ್ರೂ ಅಂದ್ಕೋಬೋದು, ಅದನ್ನು ಯಾರೂ ತಡೆಯೋಕ್ಕೆ ಸಾಧ್ಯವೇ ಇಲ್ಲ. ನಾನೇ ಜಗತ್ತಿನ ಸಾರ್ವಭೌಮ ಅಂತ ಅಂದ್ಕೊಂಡ್ರೆ ಯಾರೂ ತಡೆಯೋಕ್ಕೆ ಸಾಧ್ಯ ಇಲ್ಲ. ಅದು ನಿಜ ಆಗುತ್ತೋ ಇಲ್ಲವೋ ಅದು ಬೇರೆ ಮಾತು. ನಾನು ಜಗತ್ತಿನ ಅತ್ಯಂತ ದುಷ್ಟ ಅಂದ್ಕೊಂಡ್ರು ಅಷ್ಟೇ, ನಾನು ಎಲ್ಲರಂಗೆ ಮಾಮೂಲಿ ಅಂದ್ಕೊಂಡ್ರು ಅಷ್ಟೇ. ಅಂದರೆ ನಾವು ಏನು ಅಂದ್ಕೊಳ್ತೇವೋ ಅದು ನಾವು ಆಗ್ತಾ ಹೋಗ್ತೀವಲ್ಲ, ಹೌದಾ? ಇದು ನಿಜಾನ ಅಥವಾ ನಮ್ಮನ್ನು ರೂಪಿಸೋ ಸಂಗತಿಗಳು ಬೇರೆ ಇದ್ದಾವ? ಫ್ರ್ಯಾಂಕಲ್ ಒಂದು ಮಾತು ಹೇಳ್ತಾರೆ, ಭಯ, ಒಂದು ಭಯ ಅನ್ನೋದಿದೆ. ಆ ಭಯ ಯಾವುದ್ರ ಭಯ ಬೇಕಾದ್ರೂ ಆಗ್ಬೋದು. ಮುಖ್ಯವಾಗಿ ಸಾವಿನ ಭಯ ಇರುತ್ತೆ, ಒಂಟಿತನ ಇರುತ್ತೆ. ನಾನು ಒಂಟಿ, ನನ್ನನ್ನು ಜಗತ್ತಿನಲ್ಲಿ ಯಾರೂ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂತ ನಮಗೆಲ್ಲರಿಗೂ ಅನಿಸುತ್ತೆ. ಆ ಸಾವಿನ ಭಯ ಇರ್ಬೋದು. ಆಮೇಲೆ ಜೀವನಕ್ಕೆ ಅರ್ಥನೇ ಇಲ್ಲ ಅಂತ ಅನ್ನಿಸ್ಬೋದು. ಆಮೇಲೆ ಸ್ವಾತಂತ್ರ್ಯದ ಬಗ್ಗೆ ಭಯ ಹುಟ್ಕೋಬೋದು. ಈ 4 ಭಯಗಳನ್ನ ಹೇಳ್ತಾರೆ ಅವರು. ಸಾವಿನ ಭಯ, ಸ್ವಾತಂತ್ರ್ಯದ ಭಯ, ಬದುಕಲ್ಲ ಅರ್ಥ ಇಲ್ಲ ಅನ್ನೋ ಭಯ, ಮತ್ತು ಒಂಟಿತನದ ಭಯ. ಈ ಭಯಗಳನ್ನು ನಾವೆಲ್ಲರೂ ಕೂಡ ಅನುಭವಿಸ್ತಿದ್ದೀವಿ. ಒಂದಲ್ಲ ಒಂದು ಸಲ, ಒಂದಲ್ಲ ಒಂದು ಕ್ಷಣ, ಕನಸಿನಲ್ಲೋ ಎಚ್ಚರದಲ್ಲೋ, ಅರ್ಧ ನಿದ್ರೆಯಲ್ಲೋ ಅರ್ಧ ಎಚ್ಚರದಲ್ಲೋ ಅನಿಸಿರುತ್ತೆ. ನಾನು ಯಾರೂ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅನ್ನಿಸ್ತಿರೋರು ಯಾರೂ ಇಲ್ಲ ಜಗತ್ತಿನಲ್ಲಿ. ಅಯ್ಯೋ ಸತ್ತೋಗ್ಬಿಟ್ಟೇನೋ ಅನ್ನೋ ಭಯ ಬರೆದಿರೋರು ಯಾರೂ ಇಲ್ಲ. ನಾನು ಏನೂ ಮಾಡ್ಬೋದಾಗಿತ್ತು ಮಾಡಲಿಲ್ವಲ್ಲ ಅಂತ ಪೇಚಾಡೋರು, ಮಾಡಿದ್ದನ್ನು ಮಾಡಬಾರ್ದಾಗಿತ್ತು ಅಂದ್ಕೊಳ್ಳೋರು, ಒದ್ದಾಡೋರು ಇದ್ದಾರೆ. ಸೊ ಇವುಗಳನ್ನು ಇವನು ಅನುಭವಿಸಿ ಹೇಳಿದನ್ನು ಒಂಥರ ಬುದ್ಧನ ಥರ ಇವನು. ಬುದ್ಧ ಕೂಡ 4 ಆರ್ಯ ಸತ್ಯಗಳು ಅಂತ ಹೇಳಿದಾಗ, ದುಃಖ ಅನ್ನೋದೊಂದು ಸತ್ಯ, ಅದು ಯಾರನ್ನೂ ಬಿಟ್ಟಿದ್ದಲ್ಲ. ಸಾವು ಇನ್ನೊಂದು ಸತ್ಯ, ಯಾರನ್ನೂ ಬಿಟ್ಟಿದ್ದಲ್ಲ. ಅದಕ್ಕೆ ದಾರಿ ಹುಡ್ಕೋಬೇಕದು, ಅದು ಬಿಡಿಸ್ಕೊಳ್ಳೋಕೆ ಸಾಧ್ಯ. ಮೋಕ್ಷ, ಒಂದು 4 ಸತ್ಯಗಳು ಹೇಳ್ತಾರಲ್ಲ ಅಂಥವು. ಅಂದರೆ ಗಮನಿಸಿ, ನಾವು ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ಇವು ಬಿಡ್ಸೋಕೆ ಆಗದಂಗಿರೋವು. ಮೊದಲನೇದು, ನಾವು ಯಾವ ಊರಲ್ಲಿ ಯಾವ ದೇಶದಲ್ಲಿ ಹುಟ್ತೀವೋ ಅದು ನಮ್ಮ ಚಾಯ್ಸ್ ಅಲ್ಲ. ನಾವು ಹುಟ್ಟಿದ ಜಾತಿ ನಮ್ಮ ಚಾಯ್ಸ್ ಅಲ್ಲ. ನಮ್ಮ ಸುತ್ತಲೂ ಬಳಸೋ ಭಾಷೆ ನಮ್ಮ ಚಾಯ್ಸ್ ಅಲ್ಲ. ನಮ್ಮ ಸುತ್ತಲಿರೋ ಸಮಾಜ ನಮ್ಮ ಚಾಯ್ಸ್ ಅಲ್ಲ. ನಮಗೆ ಸಿಗೋ ಮೇಷ್ಟ್ರುಗಳು, ನಮಗೆ ಸಿಗೋ ಸ್ಕೂಲು ಕಾಲೇಜು ನಮ್ಮ ಚಾಯ್ಸ್ ಅಲ್ಲ. ನಾವು ಅಂದರೆ ಏನೇನು ಅಂತ ಅಂದ್ಕೊಂಡಿದ್ದೋ ಅದೆಲ್ಲ ಕೂಡ ಹೊರಗಡೆಯಿಂದ ಬಂದಿದ್ದ. ಹಾಗೆ ನಂದೇನು, ನನ್ನ ಅರ್ಥ ಏನು ಅಂತ ಹುಡ್ಕೊಂಡು ಹೊರಟ್ರೆ ಎಲ್ಲಿ ಸಿಗುತ್ತೆ? ಏನೂ ಸಿಗೋದೇ ಇಲ್ವಲ್ಲ. ನಾನು ಇಲ್ವೇ ಇಲ್ವಾ, ಖಾಲಿ ಅನ್ನಿಸ್ಬಿಡುತ್ತಾ? ಈ ದೇಹ ನಂದಲ್ಲ, ನಮ್ಮ ಅಪ್ಪ ಅಮ್ಮಂದು. ಕನ್ನಡ ನಂದಲ್ಲ. ನನಗೆ ನಾ ಮಾತಾಡ್ತಿರೋ ವಿಚಾರಗಳು ನನ್ನೋವಲ್ಲ. ನನಗೆ ಬಂದಿರೋ ಕಾಯಿಲೆ ನಾನು ತಂದ್ಕೊಂಡಿದ್ದಲ್ಲ. ನಾನು ಹೇಳ್ತಿರೋ ಮಾತು, ನನಗನ್ಸೋ ವಿಚಾರ ಕೂಡ ಲಕ್ಷಾಂತರ ಜನಕ್ಕೆ ಹೊಳೆದಿರೋದು. ಮತ್ತು ನಾನು ಅನ್ನೋದು ಎಲ್ಲಿದೆ? ಐ ಆಮ್ ಎಂಟಿ ಅಂತ ಅನ್ನಿಸ್ಬಿಟ್ರೆ ಬಹಳ ಭಯ ಆಗತ್ತೆ. ಆಮೇಲೆ ಇಷ್ಟು ವರ್ಷ, 70 ವರ್ಷ 75 ವರ್ಷ ಬದುಕಿದ್ದೀನಿ, ನಾಳೆಯೋ ನಾಡಿದ್ದೋ ಮುಂದಿನ ವರ್ಷವೋ ಇನ್ನು 10 ವರ್ಷಕ್ಕೋ ಸತ್ತು ಹೋಗ್ತೀನಿ. ಏನಾಯ್ತು? ನಾವು ಬದುಕಿದ್ದಕ್ಕೆ ಏನು ಉಳೀತು? ಏನೂ ಉಳಿಯೋದೇ ಇಲ್ವಾ? ಒಂದೊಂದು ಕ್ಷಣನೂ ಏನೇನೋ ಅಂದ್ಕೊಂಡಿದ್ದು, ಏನೇನೋ ಇಷ್ಟೆಲ್ಲ ಅನುಭವಿಸಿ, ಜಗತ್ತಿನಲ್ಲಿ ಯಾರಿಗೂ ಆಗದೆ ಇರೋ ಕಷ್ಟ ನನಗೆ ಬಂದಿದೆ, ಯಾರಿಗೂ ಬರದೇ ಇರೋ ದುಃಖ ನನಗೆ ಬಂದಿದೆ, ಯಾರೂ ಮಾಡದೇ ಇರೋ ಸಾಧನೆ ನಾನು ಮಾಡಿದ್ದೀನಿ ಅಂತ ಎಲ್ಲ ಅಂದ್ಕೊಂಡಲ್ಲ, ಒಂದು ಕ್ಷಣದ ಪಟಕ್ಕಂತ ಹೊರಟೋಗುತ್ತೆ. ಏನಿದ್ರ ಅರ್ಥ ಅಂತ ಅಂದ್ಕೊಂಡೆ ಬಹಳ ದುಗುಡ ಹುಟ್ಕೊಳ್ಳುತ್ತೆ. ಸಾವನ್ನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಈ ಆ್ಯಂಗ್ಸೈಟಿಯನ್ನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಸ್ವಾತಂತ್ರ್ಯ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಸ್ವಾತಂತ್ರ್ಯಕ್ಕೆ ಭಯ ಅನ್ನೋ ಮಾತು ಭಾಳ ಇಂಟ್ರೆಸ್ಟಿಂಗ್ ಅಂತ ನನಗನ್ಸುತ್ತೆ. ನಮಗೆ ಅತ್ಯಂತ ಭಯ ಹುಟ್ಟಿಸೋದು ಸ್ವಾತಂತ್ರ್ಯ. ಭಯ ಹುಟ್ಟಿಸೋ ಸ್ವಾತಂತ್ರ್ಯ ಯಾಕೆ ಅಂತಂದರೆ ಜವಾಬ್ದಾರಿ ನಮ್ಮದಾಗಿರುತ್ತೆ. ಸಣ್ಣ ಎಕ್ಸಾಂಪಲ್ಲು, ನಾವು ಇಷ್ಟಪಟ್ಟು ಹುಡುಗರನ್ನ ಮದುವೆ ಆಗಲೋ ಹುಡುಗಿನ ಮದುವೆ ಆಗಲೋ, ಅಥವಾ ನಮ್ಮ ಅಪ್ಪ ಅಮ್ಮ ನೋಡಿದವ್ರನ್ನ ಮದುವೆ ಆಗಲೋ, ನಮ್ಮ ಅಪ್ಪ ಅಮ್ಮ ನೋಡಿದವ್ರನ್ನ ಮದುವೆ ಆದರೆ ಜೀವಮಾನ ಪರ್ಯಂತ ಅವ್ರನ್ನ ಬೈಯೋಕ್ಕೆ ಅವಕಾಶ ಇರುತ್ತೆ.
ನೀವು ನನಗೆ ಇಷ್ಟ ಇಲ್ಲದೆ ಅಂತ ಕಟ್ಟಿದ್ರಿ, ನಾನು ಕೇಳಲೇ ಇಲ್ಲ, ನಿಮ್ಮ ಬೇಕಾದಷ್ಟು ಕಾರಣ ಕೊಡ್ಬೋದು. ನಾನೇ ಆಯ್ಕೆ ಮಾಡ್ಕೊಂಡ್ರೆ ಜವಾಬ್ದಾರಿ ನಂದೇನೆ, ಯಾರನ್ನ ಬೈದ್ಕೊಳ್ಳಿ. ಸೊ ಬಹಳ ಸರ್ತಿ ನಾನೇ ತೀರ್ಮಾನ ಮಾಡಬೇಕು ಅಂದಾಗೆಲ್ಲ ಅದನ್ನು ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡೋದು ನಮಗಿರೋ ದೊಡ್ಡ ಗುಣ. ನಮ್ಮ ತಾಯಿನ ಮನಸ್ಸು ನೋಯಿಸೋಕ್ಕೆ ಇಷ್ಟ ಇಲ್ಲ, ನಮ್ಮ ತಂದೆಯ ಮನಸ್ಸನ್ನು ನೋಯಿಸೋಕ್ಕೆ ಇಷ್ಟ ಇಲ್ಲ, ನಮ್ಮ ಗುರುಗಳಿಗೆ ಮೋಸ ಮಾಡೋಕ್ಕೆ ಇಷ್ಟ ಇಲ್ಲ, ನಮ್ಮ ಪಕ್ಕದ ಮನೆಯವ್ರಿಗೆ ಅನ್ಯಾಯ ಆಗೋಕ್ಕೆ ಇಷ್ಟ ಇಲ್ಲ. ನಾವು ಮಾಡೋ ಕೆಲಸಕ್ಕೆ ಬೇರೆಯವ್ರನ್ನ ಹೊಣೆ ಮಾಡ್ತೀವಲ್ಲ, ಅದು ಒಂದು ಥರದ ಭಯದಿಂದ, ನಮ್ಮನ್ನು ನಾವು ಒಪ್ಪಿಕೊಳ್ಳೋದಕ್ಕೆ ಹೆದರಿಕೆಯಿಂದ. ಇವುಗಳನ್ನು ಅವನು, ನಾನೇನೋ ಬಹಳ ಸಲೀಸಾಗಿ ಅಲ್ಲಿ ಇಲ್ಲಿ ಓದಿದ್ದನ್ನು ಹೇಳ್ತಾ ಇದ್ದೀನಿ. ಫ್ರ್ಯಾಂಕಲ್ ಧರ್ಮದ ಕಾರಣಕ್ಕೆ ಹಿಟ್ಲರ್ನ ಕೈಯಲ್ಲಿ ಸಿಕ್ಕಿ ನೆರಳಿದ ಜನ ಅನುಭವಿಸ್ತಾ ಇದ್ದ ದುಃಖ ನೋಡಿದಾಗ, ಅವ್ರ ಬದುಕಿನ ಕಥೆಗಳು ಕೇಳಿದಾಗ, ತನ್ನ ಬದುಕನ್ನು ನೋಡಿಕೊಂಡಾಗ, ಇವೆಲ್ಲವೂ ಅವನಿಗೆ ಥಿಯರಿ ಆಗಲ್ಲ, ಅನುಭವವಾಗಿ ಅವನ ಮನಸ್ಸಿಗೆ ಬರುತ್ತೆ. ಅದನ್ನು ಅವನು ಸೈಕಾಲಜಿ ಓದಿದ್ದವನು ಕೂಡ ಹೌದು. ಲೋಗೋಥೆರಪಿ ಅಂತ ಒಂದು ಮಾತನ್ನು ಹೇಳ್ತಾನೆ. ಇವರು ಅರ್ಥಚಿಕಿತ್ಸೆ ಅಂತ ಕರೆದರು. ಇವನ ಪ್ರಕಾರ ಈ ಎಲ್ಲ ಭಯಗಳಿಂದ ಪಾರಾಗೋದಕ್ಕೆ ಕೆಲವು ಕಾರಣಗಳನ್ನು, ಕೆಲವು ದಾರಿಗಳನ್ನು ಹೇಳ್ತಾನೆ. ಒಂದು ಕ್ರಿಯೇಟಿವಿಟಿ. ಕ್ರಿಯೇಟಿವಿಟಿ ಅಂದರೆ ಏನನ್ನಾದರೂ ಸೃಷ್ಟಿ ಮಾಡೋದು. ನಾವು ಬದುಕಿದ್ದಕ್ಕೆ ಏನನ್ನಾದರೂ ಸೃಷ್ಟಿ ಮಾಡಬೇಕು. ಮಕ್ಕಳು ಸೃಷ್ಟಿ ಆಗ್ತಾರೆ, ಅದು ಬೇರೆ. ಆದರೆ ಮಕ್ಕಳು ಯಾರು ನಮ್ಮ ಹಂಗಿಲ್ಲ, ನಮ್ಮನ್ನು ಅರ್ಥ ಮಾಡ್ಕೊಳ್ಳಲ್ಲ. ನಾವು ಯಾರಿಗಾದರೂ ಅರ್ಥ ಆಗದೆ ಇರೋದಿದ್ದರೆ ಅದು ನಮ್ಮ ಮಕ್ಕಳಿಗೇನೆ. ನಮ್ಗೆ ಯಾರಾದ್ರು ಅರ್ಥ ಆಗದೆ ಇರೋದಿದ್ದರೆ ಅದು ನಮ್ಮ ಅಪ್ಪ ಅಮ್ಮಂದಿರೇನೆ. ಇದು ಬಹಳ ದೊಡ್ಡ ವ್ಯಂಗ್ಯ ಅಂತ ಅನಿಸುತ್ತೆ, ಬಟ್ ನಿಜ ಅದಲ್ಲ. ಆ ಥರದ ಸಹಜವಾದ ಬದುಕಿನ ಮುಂದುವರಿಕೆ ಅಲ್ಲ. ನಾನು ಏನೇನೋ ಸೃಷ್ಟಿ ಮಾಡಿದೆ ಅಂತ ಹೆಂಗೆ ಮಾಡಲಿ? ಇದಕ್ಕೊಂದು ಸಣ್ಣ ಕತೆ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ. ಒಬ್ಬ ಪ್ರೊಫೆಸರ್ ಹೇಳಿದರಂತೆ ವಿದ್ಯಾರ್ಥಿಗಳನ್ನ ಕರೆದು, ನಿಮಗೆ ಕ್ರಿಯೇಟಿವ್ ಎಬಿಲಿಟಿ ಇದೆಯಾ? ಇದೆ ಸರ್. ಹಾಗಾದ್ರೆ ಒಂದು ಕೆಲಸ ಮಾಡಿ, ಈ ಜಗತ್ತಿನಲ್ಲಿ ಇದುವರೆಗೂ ಇಲ್ಲದೆ ಇರೋವಂಥ ಒಂದು ಪ್ರಾಣಿ ಚಿತ್ರನ ಬರೀರಿ, ನಾಳೆ ಸಂಜೆ ಬಂದು ನಾನು ಬೋರ್ಡ್ ಮೇಲೆ ನೋಡ್ತೀನಿ ಅಂತ. ಸಾಯಂಕಾಲ ಬಂದಾಗ ನೋಡ್ತಾರೆ, ದೊಡ್ಡ ಒಂದು ವಿಚಿತ್ರವಾದ ಪ್ರಾಣಿ ಇರುತ್ತೆ. ಆನೆ ಸೊಂಡ್ಲಿರುತ್ತೆ, ಸಿಂಹದ ಕೇಸರ ಇರುತ್ತೆ, ನವಿಲಿನ ಗರಿ ಇರುತ್ತೆ, ಹಾವಿನ ಥರ 2 ಕಾಲಿರ್ತವೆ, ಜಿರಾಫೆ ಥರ ಮೈಮೇಲೆ ಚುಕ್ಕೆ ಇರ್ತವೆ. ಎಲ್ಲ ಅದು ಈ ಜಗತ್ತಲ್ಲಿ ಇಲ್ಲವೇ ಇಲ್ಲ ಅಂತ ಪ್ರಾಣಿ. ಸರ್, ಎಲ್ಲೂ ಇಲ್ಲದೆ ಇರೋ ಪ್ರಾಣಿ ಚಿತ್ರ ಬರೆದಿದ್ದೀವಿ ಅಂತ ಹೇಳ್ತಾರೆ. ಅದಕ್ಕೆ ಪ್ರೊಫೆಸರ್ ಹೇಳಿದ್ದೇನು ಅಂದರೆ, ಇಲ್ಲ, ಈಗಾಗಲೇ ಇರೋದನ್ನ ತೊಗೊಂಡು ಇಂಥದ್ದು ಮಾಡಿದ್ದೀರಿ ಅಷ್ಟೇ ನೀವು. ಅದು ಇಲ್ಲದೆ ಇರೋ ಪ್ರಾಣಿ ಅಲ್ಲ, ಒಂದೊಂದು ಪ್ರಾಣಿಯಿಂದ ಒಂದೊಂದು ತಗೊಂಡು ಮಾಡಿದ್ದೀರಿ. ನೀವೇ ಸೃಷ್ಟಿ ಮಾಡೋಕ್ಕೆ ಏನು ಸಾಧ್ಯ? ಹೊಸ ಸೃಷ್ಟಿ ಮಾಡೋಕ್ಕೆ ಅಸಾಧ್ಯ ಅಂತ ಒಂದು ಆರ್ಗ್ಯುಮೆಂಟ್ ಇದೆ. ಹಾಗಲ್ಲ, ನನಗೆ ಕಂಡ ಲೋಕ ಜಗತ್ತಿನಲ್ಲಿ ಯಾರಿಗೂ ಕಾಣೋಕ್ಕೆ ಸಾಧ್ಯ ಇಲ್ಲ, ಅದು ವಾಸ್ತವ ಸತ್ಯ. ನನಗೆ ಈ ಆಡಿಟೋರಿಯಂ ಕಾಣ್ತಾ ಇದೆಯಲ್ಲ, ಹಾಗೆ ನಿಮ್ಗೆ ಯಾರಿಗೂ ಕಾಣೋಕ್ಕೆ ಸಾಧ್ಯ ಇಲ್ಲ. ನಾನು ಇಲ್ಲಿ ನಿಂತಿದ್ದೀನಿ, ಈ ಹೈಟಿಂದ ಹಿಂಗೆ ನೋಡ್ತೀನಿ, ಅವ್ರಿಗ್ಯಾರು ಹಂಗೆ ಕಾಣೋದೇ ಇಲ್ಲ. ನಿಮಗೆ ಕಾಣ್ತಿರೋದು ಬೇರೆ. ಇಲ್ಲಿ ಒಬ್ಬರೊಬ್ಬರಿಗೂ ಕೂಡ ಲೋಕ ಅವ್ರದ್ದೇ ರೀತಿಯಲ್ಲಿ ಕಾಣುತ್ತೆ. ಒಬ್ಬರು ಕಂಡಿದ್ದು ಅವ್ರು ನಿಜ ಅನಿಸುತ್ತೆ, ಇನ್ನೊಬ್ರು ನಿಜ ಅಂತ ಅನಿಸಲ್ಲ. ಏನು ಮಾಡೋಣ? ಆ್ಯಂಗ್ಸೈಟಿ ಶುರುವಾಗುತ್ತೆ, ಒಪ್ಸೋದು ಹೆಂಗೇನು ಶುರುವಾಗುತ್ತೆ. ಸೊ ಭಾಷೆನೇ ರಾಜಕೀಯಕ್ಕೂ ಕಾರಣ, ಅಧಿಕಾರಕ್ಕೂ ಕಾರಣ. ಒಬ್ಬ ಬಹಳ ಒಳ್ಳೆ ಮಾತು ಹೇಳ್ತಾನೆ ಸರ್, ನಾವು ಭಾಷೆಯಲ್ಲಿ ಒಂದು ಪದ ಬಳಸಿದರೆ ಅದರ ಹಿಂದೆ ಇರೋ ಉದ್ದೇಶ, ನಾನು ಏನು ಪದ ಬಳಸ್ತೀನೋ ಅದರ ಹಾಗೆ ನೀನು ಲೋಕ ನೋಡು ಅಂತ ನನ್ನ ಮನಸ್ಸಲ್ಲಿ ಆಸೆ ಇರುತ್ತಂತೆ. ಈ ಪುಸ್ತಕವನ್ನು ಬರೆದ ಶ್ರೀನಿವಾಸ್ ಅವರು ಕನ್ನಡದ ಬಹಳ ಮುಖ್ಯವಾದ ಲೇಖಕರು. ಅಂದರೆ ನೀವು ಮುಖ್ಯವಾದ ಲೇಖಕರು ಒಂದು ಗಮನ ಕೊಡಬೇಕು, ಮಿಕ್ಕವ್ರು ಯಾರೋ ಅಷ್ಟು ಮುಖ್ಯ ಅಲ್ಲ ಅಂತ ತಿಳ್ಕೋಬೇಕು. ಇವರು ಕನ್ನಡದ ಶ್ರೇಷ್ಠ ಲೇಖಕರು ಅಂತಂದರೆ ಹುಷಾರು. ಶ್ರೇಷ್ಠ ಅಂತಂದರೆ ಅಂತಿಂಥವ್ರಲ್ಲ. ಇವ್ರು ಮಾಡಿದ್ದನ್ನು ಯಾರೂ ಪ್ರಶ್ನೆ ಮಾಡಿಕೊಡ್ದು. ನಾನು ಬಳಸೋ ಪದದ ಹಿಂದೆ ಕೂಡ ಒಂದು ರಾಜಕೀಯ ಇರುತ್ತೆ, ಒಂದು ಲೋಕನ ಹಿಂಗೆ ನೋಡಿ ಅಂತ ಹೇಳೋ ಆಸೆ ಇರುತ್ತೆ. ನಮ್ಮ ಅಪ್ಪ ಅನ್ಲೋ, ನಮ್ಮ ತಂದೆ ಅನ್ಲೋ, ನಮ್ಮ ಅಯ್ಯ ಅನ್ಲೋ, ನಮ್ಮ ಅಣ್ಣ ಅಂತಂದ್ಲೋ, ಬಳಸೋ ಪದದ ಹಿಂದೆ ಒಂದು ಧೋರಣೆ ಇರುತ್ತೆ. ಸೊ ಭಾಷೆಗೂ ಸತ್ಯಕ್ಕೂ ಸಂಬಂಧ ಇದೆಯಾ ಇಲ್ವಾ ಅಂದರೆ, ನಾವು ಬಳಸೋ ಪದನೇ ಲೋಕದ ಬಗ್ಗೆ ನಮ್ಮ ಧೋರಣೆ ಹೇಳಿಬಿಡುತ್ತಲ್ಲ. ನಮ್ಮ ತಂದೆ ಸತ್ತರು,
ನಮ್ಮ ತಂದೆ ಇನ್ನಿಲ್ಲವಾದರು, ನಮ್ಮ ತಂದೆ ಸ್ವರ್ಗಸ್ಥರಾದರು, ನಮ್ಮ ತಂದೆ ಕೈಲಾಸವಾಸಿಯಾದರು, ನಮ್ಮ ತಂದೆ ನೆಗೆದು ಬಿದ್ದರು, ನಮ್ಮಪ್ಪ ಹಳೆ ರಾಗಿ ತರಕ್ಕೆ ಹೋದ. ಬೇಕು ಒಂದು 10,000 ರೂಪಾಯಿ, ಒಂದು 500 ಕೊನೆ ಪಕ್ಷ ಒಂದು 20 ಪದ ಹೇಳ್ಬೋದು ಸಾಯೋದು ಅನ್ನೋಕ್ಕೆ. ಯಾವ ಪದ ಆಯ್ಕೆ ಮಾಡ್ಕೊಳ್ತೀನಿ ಅನ್ನೋದು ನನಗೂ ನಮ್ಮ ಅಪ್ಪಂಗೂ ಇರೋ ಸಂಬಂಧ, ನನಗೂ ಮಾತು ಕೇಳ್ತಾ ಇರೋ ಸಂಬಂಧ, ಬಟ್ ನನ್ನ ಮನಸ್ಸಲ್ಲಿ ನಮ್ಮ ಅಪ್ಪನ ಬಗ್ಗೆ ಇರೋ ಧೋರಣೆ ಇವೆಲ್ಲ ಸೇರ್ಕೊಂಡಿರ್ತವೆ. ಅಂದರೆ ಭಾಷೆ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಅಂದರೆ ನಾವು ಬಳಸೋ ಪದಗಳು. ಸೊ ನಾನು ಕೆಲಸಕ್ಕೆ ಬಾರ್ದವನು ಅಂತ ಅಂದ್ಕೊಳ್ತಾ ಇದ್ದರೆ ನಾನು ಕೆಲಸಕ್ಕೆ ಬರ್ದವನೇ ಆಗ್ತೀನಿ. ನನಗೆ ಒಂಚೂರು ಜಾಸ್ತಿ ಊಟ ಮಾಡಿ ಅಜೀರ್ಣ ಆಗಿಬಿಡುತ್ತೆ 4 ಸತಿ ಅಂದ್ಕೊಂಡ್ರೆ 5ನೇ ದಿನ ಖಂಡಿತ ಅಜೀರ್ಣ ಆಗುತ್ತೆ. ಮನುಷ್ಯನ ದೇಹ ಮನಸ್ಸು ಎಷ್ಟು ವಿಚಿತ್ರ ಅಂದರೆ ನಾವು ಆಡುವ ಮಾತನ್ನು ಬೇರೆಯವರು ಕೇಳ್ತಾರೋ ಬಿಡ್ತಾರೋ, ನಾವು ಮಾತ್ರ ಕೇಳಿಸ್ಕೊತಾನೆ ಇರ್ತೀವಿ. ನಾವೇನು ಅನ್ಕೋತೀವೋ ಅದೇ ಆಗೋದು. ಸೊ ಫ್ರ್ಯಾಂಕಲ್ ಅವರು ಹೇಳಿದ್ದು, ಈ ಪುಸ್ತಕ ಹೇಳ್ತಿರೋದೇನು ಅಂದರೆ ಕ್ರಿಯೇಟಿವ್ ಆಗಿದ್ದರೆ, ಕ್ರಿಯೇಟಿವ್ ಅಂತಂದರೆ ಹೊಸ ಹೊಸ ರೀತಿಯಲ್ಲಿ ಸಂಯೋಜನೆ ಮಾಡಿ ಅರ್ಥ ಮಾಡ್ಕೊಳ್ಳೋದಿದ್ದು, ಅದು ಕ್ರಿಯೇಟಿವಿಟಿ ಅಂತ ಹೇಳ್ಬೋದು. ನಾನು ಹೊಸದಾಗಿ ಏನೂ ಸೃಷ್ಟಿ ಮಾಡಲಾರೆ, ಆದರೆ ಇರೋದನ್ನು ಹೊಸ ಥರ ಜೋಡಿಸ್ಕೊಂಡು ಹೊಸ ಅರ್ಥ ಹೊಮ್ಮುವ ಹಾಗೆ ಮಾಡಬಹುದು. ಇದಕ್ಕೆ ನಿಮ್ಮ ನಂಬಿಸೋದಕ್ಕೊಂದು ಮಾತು ಹೇಳ್ಬಿಡ್ತೀನಿ. ನಾನೀಗ ಆಡ್ತಾ ಇರೋ ಎಷ್ಟೋ ಮಾತು ಇದೇ ಮೊದಲನೇ ಸರ್ತಿ ನಾನು ಹೇಳ್ತಾ ಇರೋದು. ನಾನು ಹೇಳ್ತಿರೋ ಎಷ್ಟೋ ಮಾತು ಇದೇ ಮೊದಲನೇ ಸರ್ತಿ ನೀವು ಕೇಳ್ತಾ ಇರೋದು. ಅದು ನಿಮ್ಗೆ ಅರ್ಥ ಆಗ್ತಿದೆ. ಹೇಗೆ? ನಮ್ಮ ಮನಸ್ಸಲ್ಲೆಲ್ಲೋ ಕನ್ನಡ ಅಂತ ಒಂದಿದೆಯಲ್ಲ, ಅದು ಸುಪ್ತಚಿತ್ತ. ಕನ್ನಡ ಅನ್ನೋ ಸುಪ್ತಚಿತ್ತ ನಾನು ಎಂದೂ ಆಡದೇ ಇರೋ ಮಾತನ್ನು, ನೀವು ಎಂದೂ ಕೇಳದೇ ಇರೋ ಮಾತನ್ನು ಅರ್ಥ ಮಾಡ್ಕೊಳ್ಳೋ ಹಂಗೆ ಮಾಡುತ್ತೆ. ಸೊ ನಾನು ಸೃಜನಶೀಲನಾಗಿ ಹೊಸ ರೀತಿಯಲ್ಲಿ ಲೋಕವನ್ನು ನೋಡಿ ಹೊಸ ರೀತಿಯಲ್ಲಿ ಬದುಕನ್ನು ಜೋಡಿಸ್ಕೊಂಡು ಅದನ್ನು ಹಂಚ್ಕೊಳ್ಳೋದಿದೆಯಲ್ಲ, ಅದರಿಂದ ನನಗೆ ಎಮೋಷನಲ್ಲಾಗಿ ಭಾವನಾತ್ಮಕವಾಗಿ ಒಂದು ಸಮಾಧಾನ ಸಿಗುತ್ತೆ. ನಮಗೆ ಸಿಗದೇ ಇರೋದು ಅಂದರೆ, ಆಗಲೇ ಸಮಾಧಾನ ಇಲ್ಲ ಅಂತ ಒಂದು ಮಾತು ಕೋಟ್ ಮಾಡಿದ್ರಲ್ಲ ಸರ್, ಭಾವನೆಗಳ ಸಮಾಧಾನ ಇರಲಿಲ್ಲ. ಭಾವನೆಗಳ ಸಮಾಧಾನ ಯಾಕೆ ಇರಲ್ಲ ಅಂದರೆ, ಭಾವನೆಗಳು ಹೇಳ್ಕೊಳಕ್ಕೆ ಹೆದರಿಕೆ ನಮಗೆ. ಐ ಲವ್ ಯು ಅಂತ ಒಬ್ಬರಿಗೆ ಮಾತ್ರ ಹೇಳ್ಬೇಕು ಜೀವನದಲ್ಲಿ, ಇಂಪಾಸಿಬಲ್. ನಮ್ಮ ಸಮಾಜ ಹಂಗೆ ತಿದ್ದಿರುತ್ತೆ. ನನಗೆ ನಿಮ್ಮ ಬಗ್ಗೆ ಪ್ರೀತಿ ಇದೆ ಅಂತಂದರೆ ಎಷ್ಟು ಜನ ತಪ್ಪು ತಿಳ್ಕೊಂಬಿಡ್ತಾರೆ. ಪ್ರೀತಿ ಇರೋದನ್ನು ಹೇಳ್ದೇ ಇರ್ತೀವಿ. ಹೇಳಿಬಿಟ್ರೆ ಇದೇನು ಎಳಸೋ ಅನ್ಕೋತಾರೆ. ಅಥವಾ ನಂಗೆ ಭಯ ಆಯಿತು ಅಂದರೆ ಇಷ್ಟು ವರ್ಷ ಆಗಿ ಭಯ ಆಗುತ್ತಾ ಇವನಿಗೆ ಅಂತ ನಾಚಿಕೆ, ಅವಮಾನ ಅಂತ ಅನ್ಕೋತೀವಿ. ನಮ್ಮ ಭಾವನೆಗಳನ್ನು ಹೇಳೋಕ್ಕೆ ಹೆದರ್ಕೊಳ್ಳೋಷ್ಟೇ ಬೇರೆ ಯಾವುದಕ್ಕೂ ನಾವು ಹೆದರ್ಕೊಳ್ಳೋದೇ ಇಲ್ಲ. ಹಾಗಾಗಿ ನಮ್ಮ ದೊಡ್ಡ ದುಗುಡ ಇರೋದೇ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸೋಕ್ಕಾಗಲಿಲ್ವಲ್ಲ. ಸೊ ಸೃಜನಶೀಲವಾಗಿ ಚಿತ್ರದಲ್ಲೋ ಕಥೆಯಲ್ಲೋ ಬರೆಯೋದ್ರಲ್ಲೋ ಮನೆಯನ್ನು ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದ್ರಲ್ಲೋ ಬಟ್ಟೆಯನ್ನು ಹೊಸ ಹೊಸ ಥರ ಹಾಕ್ಕೊಂಡು ಟ್ರೈ ಯಾವ ಥರದಲ್ಲಿ ಬೇಕಾದ್ರೆ ಹೊಸತನ ಕಂಡ್ಕೋಬೋದು. ಭಾವನೆಗಳಿಗೆ ನೆಮ್ಮದಿ ತಂದ್ಕೋಬೋದು. ಅದರ ಮುಖಾಂತರ ವ್ಯಾಲ್ಯೂಗಳನ್ನ ಕಂಡ್ಕೋಬೋದು. ವ್ಯಾಲ್ಯೂ ಅನ್ನೋದು ಇನ್ನೊಂದು ಅಪರೂಪದ ಪದ. ಮೌಲ್ಯ ಅನ್ನೋದು ಏನು ಅಂತಂದರೆ, ಯಾವುದು ನಮಗಿಲ್ಲದೆ ಇದ್ದರೆ ಬದುಕಕ್ಕೆ ಆಗಲ್ವೋ ಅದು. ತುಂಬ ಹೊಟ್ಟೆ ಹಸಿದಾಗ ಹಸಿವಿಗಿರೋಷ್ಟು ವ್ಯಾಲ್ಯೂ ಮೆಕ್ಕಿದ್ದು ಯಾವುದಕ್ಕೂ ಇಲ್ಲ, ಆಹಾರ ಒಂದೇ ಮುಖ್ಯ, ಇತ್ಯಾದಿ. ಹೀಗೆ ಅಂದರೆ ಮೌಲ್ಯಗಳನ್ನು ಕೂಡ ನಾವೇ ಸೃಷ್ಟಿ ಮಾಡಿಕೊಳ್ಳೋದು. ಈ ಪುಸ್ತಕ ಅಂತಿಮವಾಗಿ ಏನು ಮಾಡುತ್ತೆ ಅಂದರೆ, ಇದು ಕೊನೆ ಮಾತಿಗೆ ಬರ್ತಾಯಿದ್ದೀನಿ. ಏನಂದರೆ, ಯೂಟ್ಯೂಬಲ್ಲಿ ರೂಟೆಡ್ ಎಲ್ಡರ್ಸ್ ಅಂತ ಕೆಲವು ರೀಲ್ಸ್ ಬರುತ್ತೆ, ಯಾರು ಸಾಧ್ಯ ಆದರೆ ನೋಡಿ. ಅದರಲ್ಲಿ ಎಲ್ಲರೂ 70 ವರ್ಷಕ್ಕೆ ಮೇಲ್ಪಟ್ಟ ಮುದುಕರು ತಮ್ಮ ಬದುಕಿನ ಅನುಭವಗಳನ್ನ ಬಹಳ ಚೆನ್ನಾಗಿ ಹೇಳ್ಕೊಳ್ತಾರೆ. ಬಹಳ ಚೆನ್ನಾಗಿ ಹೇಳ್ಕೊಳ್ತಾರೆ ಅಂತಂದರೆ ಅದು ಉಪದೇಶ ಕೊಡಲ್ಲ, ಲೆಕ್ಚರ್ ಕೊಡಲ್ಲ, ಒಂದು 15-20 ಸೆಕೆಂಡ್ ಅಷ್ಟೇ. ಒಬ್ಬ ಮುದುಕಿ 78-80 ವರ್ಷದ ಮುದುಕಿ ಒಂದು ಬಹಳ ಒಳ್ಳೆ ಮಾತು ಹೇಳ್ತಾಳೆ. ನನ್ನ ಮಕ್ಕಳು ಯಾಕೆ ನನಗೆ ಗಮನನೇ ಕೊಡಲ್ಲ, ಜನ ಯಾಕೆ ನನ್ನನ್ನು ಕಂಡರೂ ಕಾಣಲ್ಲ ಅಂದಂಗೆ ಓಡಾಡ್ತಾರೆ ಅನ್ನೋ ಪ್ರಶ್ನೆ ಹಾಕ್ಕೊಂಡು ಒಂದು ಉತ್ತರ ಹೇಳ್ತಾಳೆ. ಬಹುಶಃ ನಾನು ನನ್ನ ಬದುಕಿನಲ್ಲಿ ವಯಸ್ಸಾಯಿತು ಅಂದ್ಕೊಂಡು ನನ್ನ ಬಗ್ಗೆ ನಾನು ಗಮನ ಕೊಡ್ತಾ ಇಲ್ಲ. ನಾನು ಎಷ್ಟು ಕ್ಲೀನಾಗಿರ್ಬೋದು ಅಷ್ಟು ಕ್ಲೀನಾಗಿ ಇರ್ತಾ ಇಲ್ಲ, ಎಷ್ಟು ಸ್ವಚ್ಛವಾಗಿರ್ಬೋದು ನೀಟಾಗಿರ್ಬೋದು ಅಷ್ಟು ನೀಟಾಗಿರ್ತಾ ಇಲ್ಲ. ಸೊ ಜನಕ್ಕೆ ನನ್ನ ಬಗ್ಗೆ ಅಸಹ್ಯ ಬಂದಿರ್ಬೋದು. ವಯಸ್ಸಾಗ್ತಾ ಆಗ್ತಾ ಮಾಡಬೇಕಾದ ಮುಖ್ಯ ಕೆಲಸ ಅಂತಂದರೆ ನಮ್ಮ ಬಗ್ಗೆ ನಾವು ಕೊಡಬೇಕಾದಷ್ಟು ಗಮನ ಕೊಡಬೇಕು.
ಇಲ್ಲದೇ ಇದ್ರೆ ಇನ್ಯಾವ ಉಪದೇಶವೂ ಉಪಯೋಗ ಬರೋದೇ ಇಲ್ಲ. ನಾವು ಬದುಕ್ತಾ ಇರೋದು ನಮಗೋಸ್ಕರನೇ ಅನ್ನೋದನ್ನು ಕೊನೆಗಾದರೂ ಒಪ್ಕೊಳ್ಳೇಬೇಕು. ಮಗನಿಗಲ್ಲ, ನಮ್ಮ ಅಪ್ಪನಿಗಲ್ಲ, ನಮ್ಮ ತಾತನಿಗಲ್ಲ, ನಮ್ಮ ವಂಶ ಸ್ಥಾಪನೆ ಮಾಡಿದ ಅವನೋ ರಾಜನಿಗೋಸ್ಕರ ಅಲ್ಲ, ನನಗೋಸ್ಕರ. ನನ್ನ ಭಾವನೆಗಳನ್ನು ಈಗಾದರೂ ಕೂಡ ನಿಜವಾಗಿ ಹೇಳಬೇಕು. ನನಗೆ ಯಾವುದಿಷ್ಟ ಅಲ್ಲ ಅಂತ 70 ವರ್ಷ 80 ವರ್ಷ ಆದರೂ ಹೇಳದೇ ಇದ್ರೆ ಏನು ಉಪಯೋಗ? ಸೊ ಈ ನನಗೆ ಬಾಳ ಸಂಜೆಯಲ್ಲಿ ಬದುಕಿಗೊಂದು ಅರ್ಥ ಇದೆಯಲ್ಲ, ಅದರಲ್ಲಿ ಬಹಳ ಮುಖ್ಯವಾದ ಮಾತೇನು ಅಂತಂದರೆ, ನನ್ನನ್ನು ಕಾಡ್ತಾ ಇರೋ ಮಾತು ಒಂದು 15 ದಿವಸದಿಂದ. ಏನೇನೋ ಪಾಠ ಹೇಳ್ಕೊಡ್ತೀವಿ, ಆದರೆ ವೃದ್ಧಾಪ್ಯವನ್ನು ಎದುರಿಸುವುದು ಹೇಗೆ ಅಂತ ಯಾರೂ ಹೇಳ್ಕೊಡಲ್ಲ. ಯಾಕೆಂದರೆ ಅದು ವೃದ್ಧರಾಗ್ತಾ ನಾವೇ ಕಲ್ತ್ಕೋಬೇಕು. ಸೊ ವೃದ್ಧಾಪ್ಯವನ್ನು ಅನುಸರಿಸಿದಾಗ ಏನು ಮಾಡೋದು? ಆಮೇಲೆ ದೇಹ ನಿಧಾನಕ್ಕೆ ಫಾಸ್ಟಾಗಿ ನಡೆಯೋಕ್ಕಾಗಲ್ಲ, ಊಟ ಮಾಡಿ ಜೀರ್ಣ ಆಗಲ್ಲ, ನಿದ್ದೆ ಬರಲ್ಲ, ಒಂದೊಂದಾಗಿ ದೇಹ ದೂರ ಹೇಳೋಕ್ಕೆ ಶುರು ಮಾಡುತ್ತೆ. ಆಗ ನಾವು ಹಿಂದೆ ಏನೋ ಮಾಡಬಹುದಾಗಿದ್ದು ಮಾಡಲಿಲ್ವಲ್ಲ ಅಂತ ಪಶ್ಚಾತ್ತಾಪ ಶುರುವಾಗುತ್ತೆ. ಮಾಡಿದ್ದನ್ನು ಮಾಡಬಾರ್ದಾಗಿತ್ತಲ್ಲ ಅಂತ ಕೊರಗೋದು ಶುರುವಾಗುತ್ತೆ. ಬದುಕಿಗೆ ಅರ್ಥನೇ ಇಲ್ಲ ಅನ್ಸೋಕ್ಕೆ ಶುರುವಾಗುತ್ತೆ. ಈ ಪುಸ್ತಕದ ಮುಖ್ಯವಾದ ಗುರಿ ಇರೋದು, ಬದುಕಿನ ಅರ್ಥ ನಮಗೆ ಯಾರೂ ಕೊಡುವುದಿಲ್ಲ. ಯಾವ ಸ್ವಾಮೀಜಿಯೋ, ಯಾವ ಧರ್ಮವೋ, ಯಾವ ದೇವರು, ಯಾವ ರಾಜಕೀಯ ನಾಯಕನೂ ಕೊಡಲ್ಲ. ನಮ್ಮ ಅರ್ಥ ನಾವೇ ಕಂಡ್ಕೋಬೇಕು. ಅದರ ಜವಾಬ್ದಾರಿ ನಮ್ಮದೇ. ಅದೇನದು? ಸಾಧ್ಯವಾದ ಮಟ್ಟಿಗೂ ಹೊಸತನ್ನು ಕಾಣೋದು, ಹೊಸತನ್ನು ನೋಡೋದು, ಮೆಚ್ಕೊಳ್ಳೋದು. ನಮಗೆ ಮೆಚ್ಕೊಳ್ಳೋ ಗುಣವೇ ಇಲ್ವಲ್ಲ ಸರ್. ಎಲ್ಲದರಲ್ಲೂ ಒಂದು ಸಣ್ಣ ತಪ್ಪು ಹುಡುಕ್ತೀವಿ, ಒಂದು ಸಣ್ಣ ಕೊರತೆ ಹುಡುಕೋದ್ರಲ್ಲಿ ಜಾಣತನ ಇರೋಷ್ಟು ಮೆಚ್ಕೊಳ್ಳೋದ್ರಲ್ಲಿಲ್ಲ. ಅದಕ್ಕೆ ಬಹಳ ಮುಖ್ಯವಾಗಿ ಹೇಳಬೇಕಾದ ಮಾತು, ಈ ಬಾಳ ಸಂಜೆಯಲ್ಲಿ ಬದುಕಿಗೊಂದು ಅರ್ಥ ಈ ಪುಸ್ತಕ ಮಾಡೋದಕ್ಕೆ ಶ್ರೀನಿವಾಸನ್ ಅವರು ಹಲವಾರು ವರ್ಷಗಳನ್ನು ವ್ಯಯಿಸಿದ್ದಾರೆ. ಆ ಮುಖಾಂತರ ಅವರು ದೊಡ್ಡ ಅರ್ಥವನ್ನು ಕಂಡುಕೊಂಡಿದ್ದಾರೆ. ನಮ್ಗೆ ಯಾರು ಉಪಯೋಗ ಆಯಿತೋ ಬಿಡ್ತೋ, ಶ್ರೀನಿವಾಸನ್ ಅವರು ಒಂದು ಸಾರ್ಥಕವಾದ ಕೆಲಸವನ್ನು ಮಾಡಿದ್ದಾರೆ. ಅದು ಮೊದಲನೇದು. ಎರಡನೇದು, ಇಂಥ ಒಂದು ಕೆಲಸ ನೋಡಿದಾಗ ಅನುವಾದಕರಿಗೆ ಒಂದು ಮಾರ್ಗದರ್ಶನ ಸಿಗುತ್ತೆ. ನಾನು ಇದಕ್ಕಿಂತಲೂ ಉತ್ತಮವಾದ್ದನ್ನೇನೋ ಮಾಡಬೇಕು ಅಥವಾ ಇಂಥದ್ದು ಮಾಡಬೇಕು ಅಂತ ಲ್ಯಾಂಡ್ ಮಾರ್ಕ್ ಆಗುತ್ತೆ. ಒಂದು 4 ಜನಕ್ಕೆ ಪೂರ್ತಿ ಕೊಡುತ್ತೆ. ಮೂರನೇ ಮಾತು, ಕನ್ನಡದಲ್ಲಿ ಕಥೆ, ಕಾದಂಬರಿ, ಕವನ, ಹಾಸ್ಯ ಪ್ರಬಂಧ ಬರೆಯೋರು ಬೇಕಾದಷ್ಟು ಜನ ಇದ್ದಾರೆ. ಆದರೆ ಒಂದು ವೈಜ್ಞಾನಿಕ ವಿಷಯ ತೆಗೆದುಕೊಂಡು ಅನುವಾದ ಮಾಡಿ ಅದನ್ನು ಇಷ್ಟು ಚೆನ್ನಾಗಿ ಹಲವಾರು ಸಂಸ್ಕೃತಿಗಳ, ಪುರಾಣ ಕಥೆಗಳ, ಸಾಹಿತ್ಯದ ಕಥೆಗಳ ಜೊತೆಯಲ್ಲಿ ತಮ್ಮ ವ್ಯಾಖ್ಯಾನ ಸೇರಿಸಿ ಮಾಡಿರುವಂಥ ಪುಸ್ತಕ ಬಹಳ ಅಪರೂಪದ್ದು. ಇಂಥ ಪುಸ್ತಕ ಬೇರೆ ಯಾವುದಾದ್ರು ಭಾಷೆಯಲ್ಲಿ ಬಂದಿದ್ದಿದ್ರೆ ಅಥವಾ ಇಂಗ್ಲೀಷಲ್ಲಿ ಇಂಥದ್ದೊಂದು ಅನುವಾದ ಆಗಿದ್ದಿದ್ರೆ ಅದಕ್ಕೆ ಜಗದ್ವ್ಯಾಪಕವಾದ ಮನ್ನಣೆ ಸಿಗ್ತಾಯಿತ್ತು. ಸೊ ಇವತ್ತು ಈ ಪುಸ್ತಕನ ಈ ಸಂಭ್ರಮ ಹೇಳ್ಕೋಬೇಕು ಅಂತಲೇ ಇಲ್ಲಿಗೆ ಬಂದೆ. ಸರ್, ಬಹಳ ಒಳ್ಳೆ ಕೆಲಸ ಮಾಡಿದ್ದೀರಿ. ಇಂಥ ಕೆಲಸ ಇನ್ನೂ ಹಲವನ್ನು ಮಾಡಿ. ಮುಖ್ಯವಾಗಿ ಈ ವಿದ್ವತ್ಪೂರ್ಣವಾದ ಕೆಲಸದ ಜೊತೆಗೆ ನಿಮ್ಮ ಅನುಭವ ಇದೆಯಲ್ಲ, ನೀವು ಮಾಡ್ತಿರುವ ಸೇವಾ ಕೆಲಸಗಳು, ಜನರ ಜೊತೆ ಒಡನಾಟ, ಇವನ್ನಿಟ್ಕೊಂಡು ನಿಮ್ಮ ಈ ವಯಸ್ಸು ಮಾಗುತ್ತಾ ಇರುವ ಕಾಲದ ನಿಮ್ಮ ಪಾಠಗಳನ್ನು ನಿಮ್ಮದೇ ಮಾತಿನಲ್ಲಿ ಸರಳವಾಗಿ ಹೇಳಿ. ಬಹಳ ಜನಕ್ಕೆ ಉಪಯೋಗ ಆಗುತ್ತೆ. ಸೊ ನಾವು ಮಾಡಬಹುದಾದ್ದೇನು? ಕೊಡೋದು ಅಂದ್ರೇನು? ನನಗೆ ಯಾವ ಏರಿಯಾದಲ್ಲಿ ಒಂಚೂರು ಕೊಡುವ ತಾಕತ್ತಿರುತ್ತೋ ಅದನ್ನು ಕೊಡೋದು. ದುಡ್ಡು ಕೊಡೋಕ್ಕಾಗೋರು ದುಡ್ಡು ಕೊಡ್ತಾರೆ. ಬುದ್ಧಿ ಇರೋರು ಬುದ್ಧಿ ಬಳಸಿ ಏನೋ ಮಾಡಿದ್ದನ್ನು ಕೊಡಬೇಕು. ಓದಬೇಕು, ಬರೀಬೇಕು, ಅಂಥ ಕೆಲಸ ಮಾಡಬೇಕು. ನಾವು ಅಂಥ ಕೆಲಸ ಮಾಡ್ತಿರೋರು. ಮುಖ್ಯವಾಗಿ ಗಮನಿಸಬೇಕಾದ ಮಾತು ಅಂದರೆ, ನಾವು ಮಾಡಿದ ಕೆಲಸವನ್ನು 100ಕ್ಕೆ 99.25 ಸಲ ಜಗತ್ತಿನಲ್ಲಿ ಯಾರೂ ಗಮನಿಸಲ್ಲ ಸರ್. ನಾವು ಮಾಡಿದ ಬಹಳ ದೊಡ್ಡ ಕೆಲಸ ಅಂತ ನಮ್ಗೆ ಅನ್ನಿಸ್ತಾ ಇರುತ್ತೆ, ಬಟ್ ಯಾರೂ ಗಮನಿಸಲ್ಲ. ತಲೆಗೆ ಹಚ್ಕೋಬಾರ್ದು. ನಾನು ಮಾಡಿದ ಮುಖ್ಯ ಅಂತ ನನಗೆ ಅನ್ನಿಸ್ತಾ, ನನಗೆ ಸಮಾಧಾನ ಆಯಿತಾ, ದಟ್ಸ್ ಎನಫ್. ಸೊ ಶ್ರೀನಿವಾಸನ್ ಅವರಿಗೆ ಈ ಪುಸ್ತಕದ ಮಾರಾಟದಿಂದ ಲಾಭ ಆಗತ್ತೆ ಅಂತ ನಾನು ಖಂಡಿತ ಅಂದ್ಕೊಂಡಿಲ್ಲ. ಆದರೆ ಬಹಳ ಸಂತೋಷ ಪಡ್ತೀನಿ. ಆದರೆ ಆ ಪುಸ್ತಕ ಬರೀತಾ ಅವ್ರಿಗೆ ಒಂದು ಸಮಾಧಾನ ಆಗಿದೆ, ಒಂದು ನೆಮ್ಮದಿ ಸಿಕ್ಕಿದೆ, ಒಂದು ಅರ್ಥ ಕಂಡ್ಕೊಂಡಿದ್ದಾರಲ್ಲ, ಅದು ಬೆಲೆ ಕಟ್ಟಲಾಗದಂಥ ದೊಡ್ಡ ಕೊಡುಗೆ ಅವ್ರಿಗೆ ಸಿಕ್ಕಿರೋದು.
ಸೊ ನಾವು ಅದನ್ನು ಓದಿ ಹೀಗೆ ಒಂಚೂರು ನಮ್ಮ ಜೊತೆಗೆ ಅನ್ವಯಿಸ್ಕೊಂಡು ಕೆಲವು ಮಾತನ್ನು ಹೇಳಿದ್ದೀನಿ. ಬಹಳ ತಾಳ್ಮೆಯಿಂದ ಕೇಳಿದ್ದೀರಿ. ನನಗಿಂತಲೂ ವಯಸ್ಸಾದವರು ಬಹಳ ಜನ ಇದ್ದೀರಿ. ಥ್ಯಾಂಕ್ ಯು. ನಮಸ್ಕಾರ. ಪ್ರೊಫೆಸರ್ OLN ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದ.